ನಮಗೂ ಮತ್ತೆ ಬೇರೆಯವ್ರಿಗೂ ಡಿಫ್ರೆನ್ಸಿಯೇಷನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕೆಮಿಕಲ್ ಮುಕ್ತವಾಗಿ ಪ್ರಾಡಕ್ಟ್ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಇವತ್ತು ಅಗ್ರಿಕಲ್ಚರ್ ಮೀಟ್ ನಡೀತಾ ಇದೆ. ಸೊ ಅಗ್ರಿಕಲ್ಚರ್ಗೂ ನಮಗೂ ಯಾವ ಥರ ಸಂಬಂಧ ಅಂತ ಹೇಳಿದ್ರೆ, ಇವತ್ತು ನೋಡಿ ಒಂದು ತಿಂಗಳಿಗೆ ನಾವು 1 ಟನ್ ಬೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಒಂದು 5 ಟನ್ ಶುಗರ್ ಯೂಸ್ ಮಾಡ್ತೀವಿ. ಏಲಕ್ಕಿ ಬಂದ್ಬಿಟ್ಟು ನಮಗೆ ಒಂದು 600 ಕೆಜಿ ಪರ್ ಮಂತ್ ಬೇಕಾಗಿದೆ ನಮಗೆ. ಸೊ ಜಿಂಜರು ಈ ಥರ ಎಲ್ಲ ಇದೆ. ಆಮೇಲೆ ರೈತರದ್ದು ಇನ್ನೊಂದು ಹೈನುಗಾರಿಕೆ ಏನಂತ ಬಂದರೆ, ಒಂದು ದಿನಕ್ಕೆ ನಾವು ಇವತ್ತು 4000 ಲೀಟ್ರು ನಮ್ಮ 87 ಔಟ್ಲೆಟಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಅಗ್ರಿಕಲ್ಚರ್ಗೆ ನಾವು ಭಾಳ ಒಂದು ಕೊಡುಗೆ ಇದೆ ಮೇಡಮ್. ಓಕೆ. ಸೊ ನೀವಾಗ್ಲೇ ಹೇಳ್ತಾ ಇದ್ರಿ ಕೆಮಿಕಲ್ ಫ್ರೀ ಅಂತ. ಸೊ ಹೇಗೆ ಕೆಮಿಕಲ್ ಫ್ರೀ ಅಂದ್ರೆ ಇದು ಬೇರೆ ಒಂದು ಕಾಫಿ ಇದಕ್ಕಿಂತಲೂ ಹೇಗೆ ವಿಭಿನ್ನ ಹೇಳಿ? ಮೇಡಮ್, ಟೀ ಅಂತ ಹೇಳಿದ್ರೆ ಇವತ್ತು ಒಂದು ಅಡಿಕ್ಟೆಡ್ ಆಗ್ತಾರೆ. ಪ್ರಿಸರ್ವೇಟಿವ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ. ನಮ್ದು ಅದು ಯಾವುದನ್ನು ನಾವು ಯೂಸ್ ಮಾಡಲ್ಲ. ಅಡಿಕ್ಟೆಡ್ ಅಂತ ಪೌಡರ್ ಅಂದ್ರೆ ನೀವು ಬೆಳಗ್ಗೆ ಕುಡಿದ್ರೆ ಮತ್ತೆ ಸಾಯಂಕಾಲ ಕುಡಿಬೇಕು ಅನ್ನೋ ಅಡಲ್ಟ್ರೇಷನ್ಸ್ ತರ ಎಲ್ಲ ಹಾಕಿರ್ತಾರೆ. ಸೊ ಅದಿರಲ್ಲ. ಚಿಕೋರಿ ಬಂದ್ಬಿಟ್ಟು ಕಾಫಿಗೆ ನಾವು 80% ಕಾಫಿ ಇದ್ರೆ 20% ಚಿಕೋರಿ ಇರುತ್ತೆ. ಅದೆಲ್ಲಾನು ಬಂದ್ಬಿಟ್ಟು ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮೇಡಮ್, ನಾವು 2021ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ 5 ವರ್ಷ ಕಂಪ್ಲೀಟ್ ಆಗಿದೆ. ಟೋಟಲ್ 87 ಔಟ್ಲೆಟ್ ಇದೆ ಮೇಡಮ್. ಓಕೆ. ಸೊ ಸಾಕಷ್ಟು ರೆಕಗ್ನಿಷನ್ ಆಲ್ರೆಡಿ ಸಿಕ್ಬಿಟ್ಟಿದೆ, ನಾವು ನೋಡ್ತಾ ಇದ್ವಿ. ಸೊ ಹೇಗ್ ಅನ್ಸ್ತಿದೆ ಈ ಒಂದು ಜರ್ನಿ? ಇಲ್ಲ ಮೇಡಮ್, ಒಂದು ಖುಷಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಮಾಲ್ಗುಡಿ ಒಂದು ಸಂಸ್ಥೆಯಿಂದ ಒಂದು 350 ಜನ ಉದ್ಯೋಗ ಕಂಡುಕೊಂಡಿದ್ದಾರೆ. 87 ಜನ ಒಂದು ಉದ್ಯೋಗದಾತರಾಗಿದ್ದಾರೆ. ಜೊತೆಗೆ ಇಲ್ಲಿ ತನಕ ನಾವು ಒಂದು ಒಳ್ಳೆ ರೀತಿಯಲ್ಲಿ ಟೀ ಕಾಫಿ ಕೊಟ್ಬಿಟ್ಟು ಒಂದು ಕ್ರೋರ್ಸ್ ಟುಗೆದರಲ್ಲಿ ಟೀ ಕಾಫಿನ ಸರ್ವ್ ಮಾಡಿದೀವಿ. ಒಂದು ಕ್ರೋರ್ ತನಕನೂ ಮುಟ್ಟಿದೆ ನಮ್ದು ಎಲ್ಲ ಔಟ್ಲೆಟ್ ಸೇರಿದ್ರೆ. ಒಂದು ಕ್ರೋರ್ಸ್ ಲೆವೆಲ್ ಅಲ್ಲಿ ಟೀ ಕಾಫಿ ಬೇವರೇಜ್ನ ನಾವು ಸೇಲ್ ಮಾಡಿದ್ವಿ. ಓಕೆ.